ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕ್ಕೆ ಪೈಲ್ ರೀಡಿಂಗ್ ಇದೆ 1 2 3. ಅಂದರೆ ನಿಮ್ಮ ಲೈಫಲ್ಲಿ ದೇವ್ರು ಯಾವುದು ಮೇಜರ್ ಡೋರ್ಸ್ ತೆಗಿತಾರೆ, ಒಂದು ಬಾಗಿಲು ಓಪನ್ ಮಾಡ್ತಿದ್ದಾರೆ ಯೂನಿವರ್ಸ್. ಇದು ಜನರಲ್ ರೀಡಿಂಗ್ ಆ್ಯಸ್ ಎ ಗೈಡೆನ್ಸ್ ಆಗಿ ತಗೊಳ್ಳಿ. ಎಲ್ರಿಗೂ ರೆಸನೇಟ್ ಆಗಬೇಕಂತಿಲ್ಲ. ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಸಬ್ಸ್ಕ್ರೈಬ್, ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಇದು ಪೈಲ್ ನಂಬರ್ 1 ಡ್ರ್ಯಾಗನ್. Pile number 2 crocodile. Pile number 3 tortoise. One, two, three. Major doors. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಪೈಲ್ ನಂಬರ್ 1. ಯಾರು ಈ ಡ್ರ್ಯಾಗನ್ ಚಾಯ್ಸ್ ಮಾಡಿದ್ದೀರಾ, ನಿಮಗೆ ಯೂನಿವರ್ಸ್ ಯಾವ ಡೋರ್ ತೆಗಿತಿದ್ದಾರೆ ಅಂತ ಹೇಳಿ ನೋಡುವ. ಇದು ಜನರಲ್ ರೀಡಿಂಗ್. ಪೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಎನ್ವಿ, ಆಂಗ್ಸೈಟಿ, door to romance, financial constraints, ಈಗ ನಿಮಗೆ ಫೈನಾನ್ಸ್ ತುಂಬ ಪ್ರಾಬ್ಲಮ್ ಇರ್ಬೋದು, ಹಣದ ಮುಗ್ಗಟ್ಟಿರ್ಬೋದು, ತುಂಬ ಕಷ್ಟ. ಅಂದರೆ ತುಂಬ ಹಣ ನಿಮ್ಮದು ಲಾಸ್ ಆಗಿರ್ಬೋದು. ಕೆಲವರಿಗೆ ತುಂಬ ಫೈನಾನ್ಸ್ ಲಾಸ್ ಇದೆ. ಇಲ್ಲಿ ನೀವು ತುಂಬ ಟೆನ್ಷನ್ ಇರ್ಬೋದು. ಅಂದರೆ ಸಡನ್ ಲಾಸ್ ಆಗಿರ್ತದೆ. ಇದು ಏನು ಹೇಳ್ತಾರೆ, ಒಂದು ಬರ ಸಿಡಿಲು ಬಡ್ದಾಗೆ ಆಗಿರ್ಬೋದು ನಿಮಗೆ. ಸೊ ನಿಮ್ಗೆ ಈಗ ತುಂಬ ಟೆನ್ಷನ್, ಆ್ಯಂಗ್ಸೈಟಿಯಿಂದ ಏನು ಮಾಡಬೇಕಂತ ಗೊತ್ತಾಗದೆ ಇದ್ದಿರ್ಬೋದು ನಿಮಗೆ. ಇಲ್ಲಿ ಯೂನಿವರ್ಸ್ ನಿಮ್ಗೆ ಏನು ಹೇಳ್ತಾರೆ ಅಂತ ಹೇಳಿದರೆ, ನಿಮ್ಮ ಹತ್ರ ಎಲ್ಲನೂ ಇದೆ. ನೀವೀಗೇನು ಟೆನ್ಷನ್ ಮಾಡ್ತಿದ್ದೀರಾ, ನಿಮ್ಮ ಹತ್ರ ಎಲ್ಲನೂ ಇದೆ. ಅಂದರೆ ನೀವೇನೋ ಒಂದು ಕಳೆದು ಹೋಗೋದಕ್ಕೋಸ್ಕರ ನೀವು ದುಃಖ ಪಡ್ತಿದ್ದೀರಿ ಅಷ್ಟೇ ಇಲ್ಲಿ. ಆದರೆ ದೇವರು ಅಂದರೆ ನಿಮಗೆ ಇಲ್ಲಿ ನೀವು ನೋಡ್ತಿರ್ಬೋದು ಈ ಕಾರ್ಡಲ್ಲಿ ಒಂದು ಇವ್ರ ಬಟ್ಟೆ ಅಷ್ಟೇ ಕೊಳೆಯಾಗಿದೆ. ಇವ್ರ ಕೈಯಲ್ಲಿ ಮುತ್ತು ಇದೆ. ಇಲ್ಲಿ ಕೈಯಲ್ಲಿ ಫುಲ್ ಮುತ್ತು ಹಿಡ್ಕೊಂಡಿದ್ದಾರೆ. ಇಲ್ಲಿ ಗೋಲ್ಡನ್ ಸಿಟಿ ಇದೆ. ಅಂದರೆ ನಿಮ್ಮ ಮುಂದೆ ಅವಕಾಶಗಳ ಬಾಗಿಲು ತೆರೀತಾ ಇದ್ದಾರೆ, ಬಾಗಿಲೇ ಇದೆ. ಆದರೆ ನೀವು ಅದರ ಕಡೆ ನೋಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ನೀವು ನಿಮ್ಮಲ್ಲಿ ಏನಿದೆಯಾ ಅದರ ಕಡೆ ನೋಡಬೇಕು ಅಂತ ಹೇಳ್ತಾರೆ. ಈ ಟೆನ್ಷನಿಂದ, ಆ್ಯಂಗ್ಸೈಟಿಯಿಂದ, ಈ ನೆಗೆಟಿವ್ ಎನರ್ಜಿಯಿಂದ ಹೊರಗೆ ಬನ್ನಿ ಅಂತ ಹೇಳಿ. ನಿಮಗಲ್ಲೊಂದು ಡೋರ್ ಟು ರೊಮ್ಯಾನ್ಸ್, ಅಂದರೆ ಕೆಲವರಿಗೆ ಇಲ್ಲಿ ರೊಮ್ಯಾನ್ಸ್ ಡೋರ್ ಒಂದು ಓಪನ್ ಮಾಡ್ತಿದ್ದಾರೆ ಯೂನಿವರ್ಸ್, ಒಂದು ಪ್ರೀತಿಯ ದ್ವಾರ. ಇದು ನಿಮ್ಮನ್ನು ನೀವು ಪ್ರೀತಿ ಮಾಡ್ಬೋದು, ಬೇರೆಯವರನ್ನು ಪ್ರೀತಿ ಮಾಡ್ಬೋದು, ನಿಮ್ಮ ಫ್ಯಾಮಿಲಿಯನ್ನು ಪ್ರೀತಿ ಮಾಡ್ಬೋದು, ಅಥವಾ ನಿಮ್ಮ ಇದೊಂಥರ ಲವ್ ರಿಲೇಷನ್ಶಿಪ್ಪಲ್ಲಿ ರೊಮ್ಯಾಂಟಿಕ್ ಲವ್ ಇರ್ಬೋದು ಇದು, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಲವ್ ಇರ್ಬೋದು ತುಂಬಾ. ಅಥವಾ ನಿಮಗೆ ಇಲ್ಲಿ ರಿಲೇಷನ್ಶಿಪ್ ಲಾಸ್ ಆಗಿರ್ಬೋದು. ಕೆಲವರಿಗೆ ತುಂಬಾ ರಿಲೇಷನ್ಶಿಪ್ ಲಾಸ್ ಆಗಿದೆ. ಇಲ್ಲಿ ನಿಮ್ಗೆ ಏನಂತ ಈಗ ತುಂಬ ಕನ್ಫ್ಯೂಷನ್, ಅಂದರೆ ಯಾವ ರೀತಿ ಡಿಸಿಷನ್ ತಗೊಳ್ಬೇಕು, ಹೇಗೆ ಮಾಡಬೇಕು, ತುಂಬ ಮೆಂಟಲ್ ಕನ್ಫ್ಯೂಷನ್ ಇದೆ ನಿಮಗೆ. ಮನಸ್ಸಿನೊಳಗೆ ತುಂಬ ಜಗಳ ನಿಮ್ಮದು. ಅಂದರೆ ಏನು ಮಾಡಬೇಕು, ನಿಮ್ಮಲ್ಲಿ ಈಗ ದ್ವಂದ್ವ ಇದೆ, ಯಾವ ಕಡೆ ಹೋಗಬೇಕು, ತುಂಬ ಕನ್ಫ್ಯೂಷನ್. ನಿಮ್ಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇದ್ದಿರ್ಬೋದು. ಆದರೆ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ, ಅಂದರೆ ನೀವು ಅವೇರ್ನೆಸ್ಸಲ್ಲಿ ಇರಿ ಅಂಥೇಳಿ. ನಿಮಗೆ ಇಲ್ಲಿ ಯೂನಿವರ್ಸ್ ಹೇಳ್ತಾರೆ, ನಿಮಗೆ ದೇವರು ಅಂದರೆ ಹೇಗೆ ಮೂವ್ ಆಗಬೇಕು, ಏನು ಮಾಡಬೇಕು ಎಲ್ಲನೂ ನಿಮಗೆ ಕೆಲವು ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಇರ್ಬೋದು, ಅಥವಾ ನಿಮಗೆ ಯಾವುದಾದ್ರೂ ಮೆಸೇಜ್ ಸಿಕ್ಕಿರ್ಬೋದು, ಅಥವಾ ನಿಮಗೆ ಏನು ಹೇಳ್ತಾರೆ ಇವೆಲ್ಲದರಿಂದ ಹೊರಗೆ ಬರುವ ನಿಮಗೆ ವಿಧಾನ ನಿಮ್ಮ ಹತ್ರನೇ ಇದ್ದಿರ್ಬೋದು.
ಸೊ ಅವೇರ್ನೆಸ್ಸಿಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ನಿಮಗೆ ಅದರ ಬಗ್ಗೆ ಗೊತ್ತಿಲ್ಲದೆ ಇದ್ದಿರ್ಬೋದು ಅಂತ, ಅಥವಾ ನೀವೇನಾದರೂ ಹೀಲಿಂಗ್ ಮಾಡ್ತಿರ್ಬೋದು, ಹೀಲಿಂಗ್ ಕಲಿತಿರ್ಬೋದು, ಅಥವಾ ಹೀಲಿಂಗ್ ಗೊತ್ತಿರ್ಬೋದು. ಹೀಲಿಂಗ್ ಗೊತ್ತಿದ್ರೆ ಹೀಲಿಂಗ್ ಮಾಡಿ, ಅಥವಾ ನಿಮ್ಗೇನಾದರೂ ಟ್ಯಾರೆಟ್ ಅಸ್ಟ್ರಾಲಜಿ ಗೊತ್ತಿರ್ಬೋದು, ಅದರ ಮುಖಾಂತರ ನೀವು ಅಂದರೆ ಮುಂದೆ ಏನಾಗ್ತದೆ ಅಂತ ತಿಳ್ಕೊಬೋದು. ಅವೇರ್ನೆಸ್ಸಿಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಅಂದರೆ ಇದು ಯಾಕಾಯಿತು, ಇಂಥ ಲಾಸ್ ನಿಮ್ಮ ಜೀವನದಲ್ಲಿ ಯಾಕಾಯಿತು, ರಿಲೇಷನ್ಶಿಪ್ ಅಥವಾ ಫೈನಾನ್ಸ್ ಇದು ಯಾಕಾಯಿತು, ನೀವು ಇದಕ್ಕೆ ಕಾರಣ ಏನು, ಎಲ್ಲದೂ ನಿಮಗೆ ಗೊತ್ತಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇದೊಂಥರ ಮೇಜರ್ ಚೇಂಜಸ್ ನಿಮ್ಮ ಲೈಫಲ್ಲಿ. ಅಂದರೆ ನಿಮಗೆ ಅವೇರ್ನೆಸ್ ಬರ್ತಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ನಿಮಗೆ ಅದರ ಬೇಕಾದ ಎಲ್ಲ ಟೂಲ್ಸ್ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಯೂನಿವರ್ಸ್ ಇಲ್ಲಿ ಕ್ರಿಯೇಟಿವಿಟಿ ಇರ್ಬೋದು, ಇನ್ನರ್ ವರ್ಕ್ ಇರ್ಬೋದು, ಎಲ್ಲನೂ ಕೊಟ್ಟಿದ್ದಾರೆ. ಸೊ ಅದರ ಕಡೆ ನೋಡಿ, ಒಂದು ಎಂಪರರ್ ರೋಲಿಗೆ ಬನ್ನಿ ಅಂತ ಹೇಳ್ತಾರೆ. ಇಲ್ಲಿ ಚಕ್ರ ಬ್ಯಾಲೆನ್ಸ್ ಮಾಡ್ತಿರ್ಬೋದು ಕೆಲವರಿಗೆ. ಇಲ್ಲಿ ನಿಮ್ಮದು ಹಾರ್ಟ್ ಚಕ್ರ ಹೀಲ್ ಆಗ್ತಿದೆ, ಇಲ್ಲೂ ಹಾರ್ಟ್ ಚಕ್ರ ಬಂದಿದೆ. ತುಂಬಾ ನೀವು ಹೆಲ್ತಿ ಬೌಂಡ್ರಿ ಹಾಕ್ಕೊಳ್ತಿದ್ದೀರಿ. ನೀವು ಒಂಥರ ಫರ್ಟಿಲಿಟಿ, ಅಂದರೆ ಇಲ್ಲಿ 3 ನಂಬರ್ ತುಂಬ ಇಂಪಾರ್ಟೆಂಟ್ ಕೆಲವರಿಗೆ. 333 ತುಂಬ ಇಂಪಾರ್ಟೆಂಟ್. ನಿಮ್ಮ ಲೈಫಲ್ಲಿ ಒಂದು ಪ್ರಾಸ್ಪರಿಟಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಒಂದು ಸಕ್ಸಸ್ ಕಡೆ ನೀವು ಹೋಗ್ತಿದ್ದೀರಿ. ಅಂದರೆ ಇದು ಲವ್, ಅಂದರೆ ಇಷ್ಟ ತನಕ ನೀವೇನು ಎಫರ್ಟ್ ಹಾಕಿದ್ದೀರಾ, ರಿಲೇಷನ್ಶಿಪ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಸೊ ಅದೊಂದು ಇನ್ನು ಅಂದರೆ ಬೆಳೆದು ವೃಕ್ಷ ಆಗಿ ಹಣ್ಣು ಕೊಡೋ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಒಂದು ಪ್ರಾಸ್ಪರಿಟಿ ಬರ್ತದೆ. ಡೋರ್ ಟು ರೊಮ್ಯಾನ್ಸ್, ಫೈನಾನ್ಸ್ ಮತ್ತು ರಿಲೇಷನ್ಶಿಪ್ಪಲ್ಲಿ ಒಂದು ಪ್ರಾಸ್ಪರಿಟಿ ಬರ್ತದೆ ಅಂತ ಹೇಳ್ತಿದ್ದಾರೆ. ಆದರೆ ನೀವು ಇಲ್ಲಿ ಅವೇರ್ನೆಸ್ಸಿಗೆ ಬರಬೇಕಂದ್ರೆ ನಿಮ್ಮ ಹತ್ರ ಏನಿದೆ, ಅಂದರೆ ನೀವು ಹೇಗೆ ಆ್ಯಕ್ಷನ್ ತಗೊಳ್ಬೇಕು, ಮುಂದೇನು ಮಾಡಬೇಕು. ಅಂದರೆ ಇಲ್ಲಿ ನೀವು ಯಾರ ಆರ್ಡ್ರಿಗೋಸ್ಕರನೂ ಕಾಯಬೇಕಾಗಿಲ್ಲ, ಎಲ್ಲನೂ ನಿಮ್ಮ ಹತ್ರನೇ ಇದೆ. ಇದರಿಂದ ಪಾರಾಗೋದು ಹೇಗೆ ನೀವು, ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೇನು ತುಂಬ ಮನಸ್ಸಿಗೆ ನೋವಾದಕ್ಕಿದ್ದರೆ ನಿಮಗೆ ಕೆಲವು ಥೆರಪಿ ಎಲ್ಲ ಗೊತ್ತಿರ್ಬೋದು, ಆ ಥೆರಪಿ ಮಾಡಬೇಕಾಗ್ಬೋದು. ಸೊ ಅಂದರೆ ಅವೇರ್ನೆಸ್ಸಿಗೆ ಬನ್ನಿ, ನಿಮ್ಮಲ್ಲೇ ಇದೆ, ಅದನ್ನೇ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನೀವು ಕೆಲವರು ನನಗೆ ಏನಾದರೂ ಹೆಲ್ಪ್ ಮಾಡ್ತಾರೆ, ಯಾವುದಾದ್ರೂ ಟೀಚರ್ಸ್ ಬಂದು ಹೆಲ್ಪ್ ಮಾಡ್ತಾರೆ, ಅಥವಾ ನೀವೇನಾದರೂ ಈ ಥರ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ಬೋದು, ಅವ್ರ ಕಡೆ ನೀವು ನೋಡ್ತಾ ಇದ್ದಿರ್ಬೋದು. ಆದರೆ ಇಲ್ಲಿ ದೇವರು ಹೇಳ್ತಾರೆ ನಿಮ್ಮ ಹತ್ರನೇ ಇದೆ ಅಂಥೇಳಿ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ, ಅವೇರ್ನೆಸ್ಸಿಗೆ ಬನ್ನಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಫೈಲ್ ನಂಬರ್ 1, ನೀವೊಂಥರ ಎಂಪ್ರೆಸ್ ರೋಲಿಗೆ ಬರೋರಿದ್ದೀರಿ. ಅಂದರೆ ಫುಲ್ ಅಬಂಡೆಂಟ್ ಪರ್ಸನ್ ಆಗೋರಿದ್ದೀರಿ. ಫೈನಾನ್ಸ್ ಪ್ಲಸ್ ರಿಲೇಷನ್ಶಿಪ್ ಪ್ಲಸ್ ಹಾರ್ಟ್ ನಿಮಗೆ ಹೀಲ್ ಆಗ್ತಾ ಇದೆ. ಮೋಸ್ಟ್ಲಿ ಈಗ ನೀವು ತುಂಬ ನೋವಲ್ಲಿರ್ಬೋದು, ಅಥವಾ ಸೆಪರೇಷನಲ್ಲಿರ್ಬೋದು, ಅಥವಾ ತುಂಬಾ ಏನು ಹೇಳ್ತಾರೆ ಕನ್ಫ್ಯೂಷನ್ ಅಥವಾ ಸ್ಟೆಬಿಲಿಟಿ ಇಲ್ಲ ನಿಮ್ಮಲ್ಲಿ. ಸೊ ಅದೆಲ್ಲವನ್ನು ನೀವು ಬಿಟ್ಟು ಹೋಗ್ತಿದ್ದೀರಿ ನೀವು ಇನ್ನು ಮುಂದೆ. ನಿಮಗೆ ಕೆಲವರಿಗೆ ಆಫರ್ ಕೊಡಬೇಕಾ ಬೇಡವಾ ಅಂತೇಳಿ ನೀವು ಕನ್ಫ್ಯೂಷನಲ್ಲಿ ಇದ್ದಿರ್ಬೋದು. ಅಂದರೆ ಅವರನ್ನು ನೀವು ಸೆಲೆಕ್ಟ್ ಮಾಡಬೇಕಾ ಬೇಡವಾ, ಚಾಯ್ಸ್ ಮಾಡಬೇಕಾ ಬೇಡವಾ, ನಿಮಗೆ ಬೇರೆ ಚಾಯ್ಸ್ ಇದ್ದಿರ್ಬೋದು. ಸೊ ಈಗ ನಿಮಗೊಂದು ಕ್ಲಾರಿಟಿ ಬರ್ತದೆ ಯಾರನ್ನು ಚಾಯ್ಸ್ ಮಾಡಬೇಕು ಅಂತ ಹೇಳಿ. ಇಲ್ಲಿ ನೀವು ಹೀಲ್ ಆಗ್ತಿದ್ದೀರಿ, ತುಂಬಾ ಹೀಲ್ ಆಗ್ತಿದ್ದೀರಿ ಚಾಯ್ಸಿಂಗಲ್ಲಿ. ನಿಮಗೆ ರಿಲೇಷನ್ಶಿಪ್ ಅಥವಾ ನಿಮಗೆ ಫೈನಾನ್ಸಲ್ಲಿ ಯಾವುದು ಬೆನ್ನ ಹಿಂದೆ ತುಂಬ ಮೋಸ ಆಗಿರ್ಬೋದು, ನಿಮ್ಮ ನಂಬಿದವರೇ ನಿಮಗೆ ಮೋಸ ಮಾಡಿರ್ಬೋದು. ಇದೆಲ್ಲ ನಿಮ್ಮದೊಂದು ಕರ್ಮ ಕ್ಲಿಯರ್ ಅಂತ ಹೇಳ್ತಿದ್ದಾರೆ. ನಿಮಗೆ ಜಸ್ಟಿಸ್ ಬರ್ತಾ ಇದೆ. ಅಂದರೆ ಯೂನಿವರ್ಸ್ ಒಂಥರ ಬ್ಯಾಲೆನ್ಸ್ ತರ್ತಿದ್ದಾರೆ ನಿಮ್ಮ ಲೈಫಲ್ಲಿ. ಏನೋ ಒಂದು ಸೀಕ್ರೆಟ್ ನಿಮಗೆ ರಿವೀಲ್ ಆಗ್ತಾ ಇದೆ. ನೀವೊಂಥರ ಎಂಪರರ್, ತುಂಬ ಒಂದು ಲೀಡರ್ಶಿಪ್ ರೋಲಿಗೆ ಬರುವವರಿದ್ದೀರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇಲ್ಲಿ. ಕ್ವೀನ್ ಆಫ್ ಫ್ರೆಂಡ್ಸ್, ಬಾಟಮ್ ಆಫ್ ದ ಡೆಕ್ ಸನ್ ಕಾರ್ಡ್. ಇಲ್ಲಿ ನಿಮ್ದೊಂಥರ ಜಗತ್ತು ಬದಲಾಗ್ತಿದೆ ಅಂತ ಹೇಳ್ತಿದ್ದಾರೆ. ತುಂಬ ಅಂದರೆ ನಿಮ್ದೊಂದು ಅವೇಕನಿಂಗ್ ಆಗ್ತಾ ಇದೆ ಇಲ್ಲಿ. ಅಂದರೆ ನಿಮ್ಗೊಂದು ಏನೋ ಗೊತ್ತಾಗ್ಬೋದು ಇಲ್ಲಿ. ಸೊ ಇಲ್ಲಿ ನಿಮ್ಗೆ ಅವೇರ್ನೆಸ್ಸಿಗೆ ಬರಬೇಕಾದ್ರು ತುಂಬ ಇಂಪಾರ್ಟೆಂಟ್. ನಿಮ್ಗೆ ಇಲ್ಲಿ ಏನೋ ತುಂಬ ವಿಸ್ಡಮ್ ಇದೆ ಕೆಲವರಿಗೆ. ತುಂಬ ಅಂದರೆ ನೀವು ಸ್ವಲ್ಪ ಏನಾದರೂ ಕಳ್ಕೊಂಡಿರ್ಬೋದು ಅನಿಸ್ತದೆ. ನೀವು ಇಲ್ಲಿ ಎಲ್ಲನೂ ಕಳ್ಕೊಂಡಿಲ್ಲ. ನಿಮಗೆ ದೊಡ್ಡ ಮಟ್ಟ ಲಾಸ್ ಆದ್ರೂ ನಿಮಗೆ ಅದರಿಂದ ಹೇಗೆ ಮೇಲೆ ಬರಬೇಕು, ಅದನ್ನು ಹೇಗೆ ಮತ್ತೆ ಗಳಿಸ್ಬೇಕನ್ನೋ ವಿದ್ಯೆ ನಿಮ್ಮಲ್ಲಿದೆ. ಸೊ ತುಂಬಾ ಟ್ಯಾಲೆಂಟೆಡ್ ಪರ್ಸನ್ ನೀವು. ಆದರೂ ನೀವೀಗ ಕಳೆದು ಹೋದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ. ಸೊ ಇಲ್ಲಿ ಹೇಳ್ತಿದ್ದಾರೆ ಏನೋ ನೀವು ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿರ್ಬೋದು. ತುಂಬ ದಿವಸದಿಂದ ಕಾಯ್ತಿದ್ದೀರಿ ಏನೋ ಸ್ಟಾರ್ಟ್ ಮಾಡಬೇಕು ಅಂತೇಳಿ ನಿಮ್ಮ ಜೀವನದಲ್ಲಿ. ಅಂದರೆ ನಿಮ್ಮ ಇದು ಮೈಂಡಲ್ಲಿದೆ ಸ್ಟಾರ್ಟ್ ಮಾಡಬೇಕು ಅಂತ. ಆದರೆ ಈ ಪ್ರಾಜೆಕ್ಟ್ ಅಲ್ಲೇ ಸ್ಟಕ್ ಆಗಿರ್ಬೋದು. ಸೊ
ಇನ್ನು ಮುಂದೆ ಆ ಪ್ರಾಜೆಕ್ಟ್ ನಿಮ್ಮದು ಒಂದು ಅಂದರೆ ಮೂವ್ ಆಗ್ತದೆ ಅಂತೇಳಿ ಫಾರ್ವರ್ಡ್ ಸಕ್ಸಸ್ ಕಡೆ ಹೋಗ್ತಿದ್ದೀರಿ ಅದರಲ್ಲಿ. ಅಂದರೆ ನೀವೊಂದು ತುಂಬ ಧೈರ್ಯದಿಂದ ಆ ಪ್ರಾಜೆಕ್ಟನ್ನು ಮುಂದೆ ಮಾಡುವವರಿದ್ದೀರಿ. ಒಂದು ವಿಕ್ಟ್ರಿ ಬರ್ತಾ ಇದೆ ನಿಮ್ಮ ಲೈಫಲ್ಲಿ, ಸಕ್ಸಸ್. ಕೆಲವರಿಗೆ ಇಲ್ಲಿ ಮ್ಯಾರೇಜ್ ಆಗ್ಬೋದು ನಿಮ್ಮ ಪಾರ್ಟ್ನರ್ ಜೊತೆ, ಆಫರ್ ಕೊಡಲಿಕ್ಕೆ ಹೊರಟಿದ್ದೀರಿ ನೀವು. ಸೊ ಕೆಲವರಿಗೆ ನೀವು ಆಫರ್ ಕೊಡ್ತಿದ್ದೀರಿ. ಇಲ್ಲಿ ಜರ್ನಿನೂ ಇದೆ, ನೀವು ಜರ್ನಿ ಸಹ ಮಾಡ್ಬೋದು ಇಲ್ಲಿ. ಸೊ ತುಂಬಾ ನೀವು ಸೆನ್ಸಿಟಿವ್ ಪರ್ಸನ್ ನೀವು, ಅಂದರೆ ತುಂಬಾ ಯೋಚನೆ ಮಾಡ್ತಾ ಇದ್ದೀರಿ. ಅಂದರೆ ನಿಮಗೆ ಈಗ ಸ್ಟಕ್ ಎನರ್ಜಿ ಇದೆ, ಅಂದರೆ ಯಾವ ಕಡೆ ಮೂವ್ ಆಗಬೇಕು ಎಲ್ಲನೂ ನೀವು ಈಗ ಎಟ್ ಎ ಟೈಮ್ ಮಾಡ್ತಾ ಇದ್ದಿರ್ಬೋದು. ಆದರೆ ಇಲ್ಲಿ ಡೆಸ್ಟಿನಿ ರೋಲ್ ಪ್ಲೇ ಆಗ್ತದೆ. ನಿಮ್ಮ ಜೀವನದಲ್ಲಿ ಏನೋ ಮೇಜರ್ ಚೇಂಜಸ್ ಆಗ್ತಾ ಇದೆ. ಅಂದರೆ ವೀಲ್ ಆಫ್ ಫಾರ್ಚೂನ್ ತಿರುಗ್ತಾ ಇದೆ ನಿಮ್ಮದು. ಅಂದರೆ ನೀವು ಅಂದ್ಕೊಳ್ಳೋದೇ ಒಂದು, ನಿಮ್ಮ ಜೀವನದಲ್ಲಿ ನಡೆಯೋದೇ ಇನ್ನೊಂದು. ಸೊ ಇಲ್ಲಿ ಡೆಸ್ಟಿನಿ ಚೇಂಜ್, ಫಾಸ್ಟ್ ಚೇಂಜ್ ಬರ್ತದೆ, ಇದು ಸ್ವಿಫ್ಟ್ ಚೇಂಜ್ ಬರ್ತಾ ಇದೆ. ಸೊ ಈಗ ಅಂದರೆ ನೀವು ಎಫರ್ಟ್ ಹಾಕಿದ್ದೀರಿ, ಒಬ್ಬರೇ ತುಂಬಾ ನೀವು ಎಫರ್ಟ್ ಹಾಕಿದ್ದೀರಿ. ಏನೋ ಒಂದು ಪ್ರಾಜೆಕ್ಟ್ ಇರ್ಬೋದು, ರಿಲೇಷನ್ಶಿಪ್ಪಲ್ಲಿರ್ಬೋದು, ಅದೀಗ ಸಕ್ಸಸ್ ಬರ್ತಾ ಇದೆ ನಿಮ್ಮದು. ಫೈಲ್ ನಂಬರ್ 1. ಸೊ ಇಲ್ಲಿ ಅವೇರ್ನೆಸ್ ತುಂಬ ಇಂಪಾರ್ಟೆಂಟ್ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಮಲ್ಲಿ ಇರೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿ, ಇಲ್ಲದೇ ಇರೋದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಅಥವಾ ಇನ್ನೊಬ್ಬರ ನೀವು ಸಹಾಯಕ್ಕೆ ಹೋಗುವ ಅಗತ್ಯನೂ ಇಲ್ಲ. ನಿಮ್ಗೆ ಅಷ್ಟು ಇಂಟ್ಯೂಷನ್ ಸ್ಟ್ರಾಂಗ್ ಇರ್ಬೋದು. ಕೆಲವರದ್ದು ಥರ್ಡ್ ಐ ಚಕ್ರ ಓಪನ್ ಆಗಿರ್ಬೋದು. ನಿಮಗೆ ಏಂಜಲ್ಸ್ ಕಡೆಯಿಂದ ಮೆಸೇಜ್. ಇಲ್ಲಿ ಫೈನಾನ್ಸ್ ಪ್ಲಸ್ ರಿಲೇಷನ್ಶಿಪ್ ಡೋರ್ ದೇವರು ತೆಗಿತಿದ್ದಾರೆ. ಇನ್ನರ್ ಕಾಲ್, ಸೋಲ್ ಲೆಡ್, ದ ಮಿಸ್ಟಿಕ್, ಲಿವಿಂಗ್ ಕರೇಜಿಯಸ್ಲಿ, rapture, sensuality, love, devotion, romance, ecstasy, pleasure. ಇಲ್ಲೂ ರೊಮ್ಯಾನ್ಸ್ ಬಂದಿದೆ. ದ ಸೇಕ್ರೆಡ್ ಯೂನಿಯನ್, ವಾವ್. ಬಿಲವ್ಡ್ ವಿದಿನ್, ಇನ್ನರ್ ಆ್ಯಂಡ್ ಔಟರ್ ರಿಲೇಷನ್ಶಿಪ್, ದ ವೇಸ್ಟ್ ಲ್ಯಾಂಡ್ಸ್, ಸಸ್ಟೈನಬಲ್, ಸ್ಲೋ ಡೌನ್, ಟೆಂಡ್ ಟು ಯುವರ್ ಗಾರ್ಡನ್. ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ, ನೀವೀಗಂದರೆ ನನ್ನ ಲೈಫ್ ಒಂಥರ ಬಂಜರು ಮರುಭೂಮಿ ಥರ ಅನಿಸ್ತಿರ್ಬೋದು ನಿಮಗೆ. ಅಂದರೆ ಇಲ್ಲಿ ನೀವು ಬೀಜ ಬಿತ್ತಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಈಗ ನೀವೇನು ಬಂಜರು ಅಂದ್ಕೊಂಡಿದ್ದೀರಾ, ಅದೇ ಜೀವನದಲ್ಲಿ ಅಂದರೆ ನೀರು ಹರಿದು ನೀರು ಬಂದು ಅಂದರೆ ಕೃಷಿ ಬೆಳೆಯುವ ಟೈಮ್ ಬರ್ತಾ ಇದೆ ಅಂತ ಹೇಳ್ತಾರೆ. ಅಂದರೆ ಹಚ್ಚ ಹಸಿರಾಗುವ ಟೈಮ್ ಬರ್ತಾ ಇದೆ ಅಂತೇಳಿ, ಬಂಜರು ಭೂಮಿಯಲ್ಲಿ ನೀರು ಮತ್ತು ಬೆಳೆಗಳು ಬಂದು ಹಚ್ಚ ಹಸಿರಾಗುವ ಟೈಮ್ ಬರ್ತಾ ಇದೆ ಅಂತ ಹೇಳಿ, ಅಂದರೆ ತಾಳ್ಮೆ ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಗೊಂಥರ ಇಲ್ಲಿ ಇನ್ನರ್ ಕಾಲ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮಗೆ ಮೋಸ್ಟ್ಲಿ ಯೂನಿವರ್ಸ್ ಕಡೆಯಿಂದ ಒಂದು ಕಾಲ್ ಇದೆ ನಿಮಗೆ, ಸೋಲ್ ಕಾಲ್ ಇದೆ. ಇದು ಅಂದರೆ ತುಂಬ ಮಿಸ್ಟಿಕ್. ನೀವು ತುಂಬ ಧೈರ್ಯದಿಂದ ಬದುಕಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ನೀವು ತುಂಬ ಕೆಲವರು ಮೆಡಿಟೇಷನ್ ಮಾಡಬೇಕಾಗ್ತದೆ. ಇಲ್ಲಿ ಸೋಲ್, ಇನ್ನರ್ ಕಾಲ್. ಇನ್ನು ಕೆಲವರಿಗೆ ಏನಂತ ಹೇಳಿದರೆ, ಕೆಲವರು ಇಲ್ಲಿ ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು, ಟ್ವಿನ್ ಫ್ಲೇಮ್ಸ್ ಇದ್ದರೂ ಇರ್ಬೋದು. ಇಲ್ಲಿ ಎರಡೆರಡು ಇದೆ. ಯೂನಿಯನ್ ಬೇರೆ, ರೊಮ್ಯಾಂಟಿಕ್ ಲವ್ ಇರಬೇಕು. ಇಲ್ಲಿ ಸೆನ್ಶುವಾಲಿಟಿ, ಲವ್, ಡಿವೋಷನ್, ರೊಮ್ಯಾನ್ಸ್, ಎಸ್ಟಸಿ, ಪ್ಲೆಷರ್. ಇಲ್ಲಿ ನಿಮಗೆ ಹೇಳ್ತಿದ್ದಾರೆ, ನಿಮಗೆ ಲವ್, ರೊಮ್ಯಾನ್ಸ್, ಡಿವೋಷನ್ ಬರ್ತಾ ಇದೆ, ಪ್ಲಸ್ ಪ್ಲೆಷರ್, ಖುಷಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಸೇಕ್ರೆಡ್ ಯೂನಿಯನ್ ಇದೆ, ನಿಮ್ದೊಂಥರ ಡಿವೈನ್ ಯೂನಿಯನ್ ಆಗ್ತಾ ಇದೆ ಇಲ್ಲಿ ಕೆಲವರಿಗೆ. ಬಿಲವ್ಡ್ ವಿದಿನ್ ಅಂದರೆ ಇನ್ನರ್ ಆ್ಯಂಡ್ ಔಟರ್ ರಿಲೇಷನ್ಶಿಪ್ಪು. ಇಲ್ಲಿ ಕೆಲವರದ್ದು ಇನ್ನರ್ ಯೂನಿಯನ್ ಆಗ್ತಾ ಇದೆ, ಮ್ಯಾಸ್ಕ್ಯುಲೈನ್ ಮತ್ತು ಫೆಮಿನೈನ್ ಎನರ್ಜಿ ಇರ್ಬೋದು. ಇನ್ನು ಕೆಲವರು ನಮ್ಮದು 3D ಲೆವೆಲಲ್ಲಿ ನಿಮ್ಮದು ಯೂನಿಯನ್ ಆಗ್ತಾ ಇದೆ, ಸೇಕ್ರೆಡ್ ಯೂನಿಯನ್ ಇದೊಂಥರ ಕೆಲವರದ್ದು. ಸೊ ನಿಮ್ಮ ಲೈಫ್ ಒಂಥರ ಏನು ಹೇಳ್ತಿದ್ದಾರೆ, ಒಂಥರ ಗ್ರೀನ್ ಥರ ಇನ್ನು ಹಚ್ಚ ಹಸಿರಿಂದ ಕಂಗೊಳಿಸ್ತದೆ ನಿಮ್ಮ ಲೈಫ್. ಪ್ರಾಸ್ಪರಿಟಿ ಶುರುವಾಗ್ತಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇನ್ನೊಂದು ಕಾರ್ಡ್, Courts of the Seeds, the blueprint is within you, take the next step. ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ, ನಿಮ್ಮ ಹತ್ರ ಮುಂದೆ ಏನು ಮಾಡಬೇಕು ಅನ್ನೋದು ನಿಮ್ಮ ಹತ್ರನೇ ಇದೆ. ಸೊ ನೆಕ್ಸ್ಟ್ ಸ್ಟೆಪ್ ಇಡಿ ಅಂತ ಹೇಳ್ತಿದ್ದಾರೆ. ಅಂದರೆ ನೀವೀಗ ತುಂಬ ಟೆನ್ಷನಲ್ಲಿ ಇದ್ದಿರ್ಬೋದು, ಮುಂದೆ ಏನು ಮಾಡಬೇಕು ಗೊತ್ತಾಗುತ್ತೆ, ಒದ್ದಾಡ್ತಿರ್ಬೋದು. ಆದರೆ ಏನು ಮಾಡಬೇಕು ಅನ್ನೋದು ನಿಮ್ಮ ಹತ್ರನೇ ಇದೆ, ಸ್ಟೆಪ್ ಇಡಿ ಅಂತ ಹೇಳ್ತಿದ್ದಾರೆ. ಸೊ ಇದು ಫೈಲ್ ನಂಬರ್ 1 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರೀ ಕ್ರೊಕೊಡೈಲ್ ಮೊಸಳೆ ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಲೈಫಲ್ಲಿ ಡಿವೈನ್ ಯಾವ ದ್ವಾರ ತೆಗಿತಿದ್ದಾರೆ ಅಂತ ಹೇಳಿ ನೋಡುವ.
ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ಹ್ಯಾಪಿ ಫ್ಯಾಮಿಲಿ. ವುಮನ್ ಹೋಲ್ಡಿಂಗ್ ಎ ಕಾಯಿನ್. ಫಸ್ಟ್ ಚಕ್ರ ಆರ್ಕೇಂಜಲ್ ಮೈಲ್. ಫೈನಾನ್ಷಿಯಲ್ ಕನ್ಸ್ಟ್ರೆಂಟ್ಸ್. ಇಲ್ಲಿ ನಿಮಗೆ ರಿಲೇಷನ್ಶಿಪ್ ಅಥವಾ ಫೈನಾನ್ಸಲ್ಲಿ ತುಂಬಾ ಸಮಸ್ಯೆ ಇದ್ದಿರ್ಬೋದು. ಅಂದರೆ ಜಾಬ್ ಇರ್ಬೋದು ಅಥವಾ ರಿಲೇಷನ್ಶಿಪ್ ಇರ್ಬೋದು. ಇಲ್ಲಿ 2 ಇದೆ ಕೆಲವರಿಗೆ ಒಂದಿರ್ಬೋದು. ನಿಮ್ಗೆ ಯಾವುದು ಬೇಕು ಅದನ್ನು ಮಾತ್ರ ತಗೊಳ್ಳಿ. ಸ್ಟೆಬಿಲಿಟಿ ಇಲ್ಲ ನಿಮ್ಮ ಅಂದರೆ ರೂಟ್ ಚಕ್ರ ಇಲ್ಲಿ ಬ್ಯಾಲೆನ್ಸ್ ಇಲ್ಲ ನಿಮ್ಗೆ. ಅಂದರೆ ತುಂಬ ಅಂದರೆ ಸ್ಟ್ರಾಂಗ್ ಫೌಂಡೇಶನ್ ಇಲ್ಲ, ಸ್ಟೆಬಿಲಿಟಿ ಇಲ್ಲ. ಫ್ಯಾಮಿಲಿ ಇರ್ಬೋದು ಅಥವಾ ಫೈನಾನ್ಸ್ ಇರ್ಬೋದು ನಿಮ್ಮದು. ಅಂದರೆ ಕೆಲವರಿಗೆ ಜಾಬ್ ಇಲ್ಲದೆ ಇದ್ದಿರ್ಬೋದು. ಸೊ ನಿಮಗೆ ಕೆಲವರಿಗೆ ಇಲ್ಲಿ ಇವರು ಲೇಡೀಸ್ ಇರ್ಬೋದು ಅಥವಾ ನಿಮ್ಮ ಕೊಲೀಗ್ಸ್ ಯಾರು ಬೇಕಾದ್ರೂ ಇರ್ಬೋದು. ಈ ಲೇಡೀಸ್ ನಿಮ್ಮ ಲೈಫಲ್ಲಿ ಬಂದೊಬ್ಬರು ನಿಮಗೆ ಫೈನಾನ್ಸ್ ಆಫರ್ ಮಾಡ್ತಾರೆ. ಇವರು ಫೈನಾನ್ಷಿಯಲ್ ತುಂಬ ಸ್ಟೇಬಲ್ ಇದ್ದಾರೆ ಅಥವಾ ಯಾರಾದರೂ ನಿಮಗೆ ಬಂದು ಒಂದು ಫೈನಾನ್ಸ್ ಆಫರ್ ಮಾಡ್ತಾರೆ. ಇನ್ನು ಕೆಲವರಿಗೆ ನಿಮ್ಮ ಲೈಫಲ್ಲಿ ಒಬ್ಬರು ಹೊಸ ಲವ್ ರಿಲೇಷನ್ಶಿಪ್ ಎಂಟ್ರಿ ಆಗ್ತಾ ಇದೆ. ಲವ್ ರಿಲೇಷನ್ಶಿಪ್ ಇವರು ಅಥವಾ ನಿಮಗೆ ಕೆಲವರಿಗೆ ಮದುವೆಯಾಗಿ ಮಕ್ಕಳಿರ್ಬೋದು ಅಥವಾ ಇಬ್ಬರಿಗೂ ನಿಮಗೆ ಮದುವೆಯಾಗಿ ಮಕ್ಕಳಿರ್ಬೋದು. ಕೆಲವರು ಡೈವರ್ಸ್ ವಿಡೋ ಇರ್ಬೋದು, ಸಿಂಗಲ್ ಪೇರೆಂಟ್ಸ್ ಇರ್ಬೋದು ನೀವು ಕೆಲವರು ಇಲ್ಲಿ. ಸೊ ಇಲ್ಲೊಂಥರ ನಿಮಗೆ ಮ್ಯಾರೇಜ್ ಇದೆ ಇಲ್ಲಿ. ಅಂದರೆ ನೀವು ಕಾಯ್ತಾ ಇರ್ಬೋದು, ನಿಮ್ಮ ಜೀವನದಲ್ಲಿ ಒಂಥರ ಸಪ್ತವರ್ಣದ ಕಾಮನಬಿಲ್ಲು ಮೂಡ್ತಾ ಇದೆ ಅಂತ ಹೇಳ್ಬೋದು. ಒಂದು ಹ್ಯಾಪಿ ಫ್ಯಾಮಿಲಿ ಆಗ್ತಾ ಇದೆ. ತುಂಬಾ ನೀವು ಕಾಯ್ತಾ ಇದ್ದಿರ್ಬೋದು ಈ ಫ್ಯಾಮಿಲಿಗೋಸ್ಕರ. ಸೊ ನಿಮ್ಮದು ರೂಟ್ ಚಕ್ರ ಬ್ಯಾಲೆನ್ಸ್ ಆಗಿ ಒಂದು ಫ್ಯಾಮಿಲಿ ಇಲ್ಲಿ ಫ್ಯಾಮಿಲಿ ಸೆಲೆಬ್ರೇಷನ್ ಇದೆ. ಫ್ಯಾಮಿಲಿ ಪ್ಲಸ್ ರಿಲೇಷನ್ಶಿಪ್. ಫೈಲ್ ನಂಬರ್ 2. ನಿಮ್ಮ ಲೈಫ್ ಒಂಥರ ಶೈನಿಂಗ್ ಆಗೋದ್ರಲ್ಲಿದೆ. ಅದರಲ್ಲಿ ನೀವು ತುಂಬ ಕೇರ್ಫುಲ್ ಆಗಿರಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅಂದರೆ ಹೇಗಂತ ಹೇಳಿದರೆ ನೀವು ತುಂಬ ಫಾಸ್ಟಾಗಿ ಈಗ ನೀವು ಮೂವ್ ಆಗ್ತಿರ್ಬೋದು. ಅಂದರೆ ಸಕ್ಸಸ್ ಕಡೆ ಕೆಲವರು ತುಂಬ ಫಾಸ್ಟಾಗಿ ಹೋಗ್ತಿರ್ಬೋದು ನಿಮಗೆ. ಅಂದರೆ ಅಷ್ಟು ಫಾಸ್ಟ್ ನಿಮಗೆ ಸಕ್ಸಸ್ ಬರ್ತಾ ಇರ್ಬೋದು. ನಿಮಗೆ ತುಂಬ ಚಾಯ್ಸ್ ಇರ್ಬೋದು ಕೆಲವರಿಗೆ. ಇಲ್ಲಿ 7 ನಂಬರ್ 7 ಮತ್ತು 4 ತುಂಬ ಇಂಪಾರ್ಟೆಂಟ್. 8 7 4 8 77 ಅಥವಾ 44 ಅಥವಾ 88 ಅಥವಾ 7 ಅಥವಾ 4 8 ತುಂಬ ಇಂಪಾರ್ಟೆಂಟ್ ಇದೆ. ನಿಮ್ಗೆ ಹೇಗಂತ ಹೇಳಿದ್ರೆ ಈಗ ನಿಮಗೆ ತುಂಬ ಇಮೋಷ್ನಲ್ ಲಾಸ್ ಆಗಿರ್ಬೋದು. ನೀವು ಯಾರನ್ನಾದರೂ ಕಳ್ಕೊಂಡಿರ್ಬೋದು. ಸೊ ನೀವೀಗ ತುಂಬ ಅಂದರೆ ನಿಮಗೆ ಚಾಯ್ಸ್ ತುಂಬ ಇದೆ. ನಿಮಗೆ ಯಾವ ಕಡೆ ಹೋಗಬೇಕು ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ನೀವು ತುಂಬ ಕೇರ್ಫುಲ್ಲಾಗಿ ನೀವು ಚಾಯ್ಸ್ ಮಾಡಬೇಕು ಅಂತ ಹೇಳಿ. ಯಾಕಂದರೆ ಇದೊಂಥರ ನಿಮಗೂ ಹಾರ್ಮ್ ಆಗ್ಬೋದು ಈ ಚಾಯ್ಸ್. ನೀವೇನಾದರೂ ತುಂಬ ಫಾಸ್ಟಾಗಿ ನೀವು ಡಿಸಿಷನ್ ತೊಗೊಂಡ್ರೆ ನಿಮ್ಮ ಲೈಫಿಗೆ ತುಂಬ ಪ್ರಾಬ್ಲಮ್ ಆಗ್ಬೋದು. ಸೊ ನೀವು ತುಂಬ ಯೋಚನೆ ಮಾಡಬೇಕಾಗ್ತದೆ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮ್ಮ ಲೈಫ್ ಒಂಥರ ಶೈನ್ ಆಗಿ ಬ್ರೈಟ್ ಆಗೋದು ಅಂದರೆ ಒಂಥರ ಸ್ಟಾರ್ ಥರ ಹೊಳೆಯೋದಿದೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಇಮೋಷನಲ್ ಆಗಲಿ ಅಥವಾ ನಿಮ್ಮದು ಯಾವುದೇ ಒಂದು ಪ್ರಾಜೆಕ್ಟ್ ಆಗಲಿ ತುಂಬ ನೀವು ತಾಳ್ಮೆಯಿಂದ ಮೂವ್ ಆಗಬೇಕಾಗ್ತದೆ. ಕ್ಲಾರಿಟಿ ತೆಗಿತಿದ್ದೇನೆ. ಸೊ ನಿಮ್ಮದೊಂದು ವಿಶ್ ಗ್ರ್ಯಾಂಟೆಡ್ ಆಗ್ತಾ ಇದೆ. ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗ್ತಾ ಇದೆ. ಇಲ್ಲಿ ಯೂನಿವರ್ಸ್ ನಿಮಗೇನೋ ಒಂದು ಆಫರ್ ಮಾಡ್ತಿದ್ದಾರೆ. ಒಂದು ಪವರ್ಫುಲ್ ಬಿಗಿನಿಂಗ್ ಆಗೋದ್ರಲ್ಲಿದೆ. ನಿಮಗೊಂಥರ ಏನು ಹೇಳ್ತಾರೆ ತುಂಬ ಅಂದರೆ ಕ್ಲಾರಿಟಿ ಚೆನ್ನಾಗಿದೆ ನಿಮಗೆ. ಸೊ ನೀವು ಇಲ್ಲಿ ಕ್ಲಾರಿಟಿಯಲ್ಲಿ ಮೂವ್ ಆಗಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಕ್ಲಾರಿಟಿ ತುಂಬ ಇಂಪಾರ್ಟೆಂಟ್. ಒಂದು ಪವರ್ಫುಲ್ ಬಿಗಿನಿಂಗ್ ಆಗ್ತಾ ಇದೆ. ಅದರ ಒಂಥರ ಸ್ವಿಫ್ಟ್ ಚೇಂಜ್ ಬರ್ತದೆ. ನೀವು ಸಡನ್ನಾಗಿ ಮೂವ್ ಆಗ್ಬೋದು, ಫಾಸ್ಟಾಗಿ ಮೂವ್ ಆಗ್ಬೋದು. ನಿಮಗೆ ಸಕ್ಸಸ್ಸು ಬರ್ತದೆ. ಆದರೆ ಇಲ್ಲಿ ಸಕ್ಸಸ್ ಬರಬೇಕಿದ್ರೆ ನೀವು ಸ್ವಲ್ಪ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ನೀವು ತುಂಬ ಸೆನ್ಸಿಟಿವ್ ಪರ್ಸನ್, ತುಂಬ ಸಾಫ್ಟ್ ನೇಚರ್ ಇದ್ದಿರ್ಬೋದು ನಿಮ್ಮದು. ನೀವೀಗ ಒಬ್ಬರೇ ಇದ್ದಿರ್ಬೋದು. ತುಂಬ ಕನ್ಫ್ಯೂಷನ್ ಎನರ್ಜಿ, ಸ್ಟಕ್ ಎನರ್ಜಿ ತುಂಬಾ ನಿಮಗೆ ಯಾವ ಕಡೆ ಹೋಗಬೇಕಂತ ಗೊತ್ತಾಗದೇ ಇದ್ದಿರ್ಬೋದು ಕೆಲವರಿಗೆ. ನಿಮ್ಮ ಲೈಫ್ ಒಂಥರ ಫ್ಯೂಚರಲ್ಲಿ ಸಡನ್ ಒಂದು ಸ್ವಿಫ್ಟ್ ಚೇಂಜ್ ಬರ್ತದೆ. ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಬರ್ತದೆ ನಿಮ್ಮ ಜೀವನದಲ್ಲಿ. ನಿಮಗೊಂದು ಮೆಸೇಜ್ ಅಥವಾ ಕಾಲ್ ಬರ್ಬೋದು ಯಾರಿಂದಾದರೂ.
ಒಂಥರ ಲೈಫ್ ಒಂಥರ ಹಾರ್ಮನಿ ಬರ್ತಾ ಇದೆ ಅಂತ ಹೇಳ್ತಾರೆ. ಹಾರ್ಮನಿ, ಬ್ಯಾಲೆನ್ಸ್. ನೀವು ಮ್ಯಾರೇಜ್ ಆಗ್ಬೋದು, ಕೆಲವರು ಏನಾದರೂ ಮ್ಯಾರೇಜಿಗೆ ಕಾಯ್ತಾ ಇದ್ದರೆ ಮ್ಯಾರೇಜ್ ಆಗ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಕ್ರಿಯೇಷನ್ ಆಗ್ಬೋದು. ಇಲ್ಲಿ ಕೆಲವರಿಗೆ ಅರೇಂಜ್ ಮ್ಯಾರೇಜ್ ಇದೆ, ಅಂದರೆ ನಿಮಗೂ ಇವರಿಗೂ ಏಜ್ ಡಿಫ್ರೆನ್ಸ್ ಇರ್ಬೋದು, ಅಥವಾ ನಿಮ್ಮದು ಕಮ್ಯುನಿಟಿ ಚೇಂಜ್ ಇರ್ಬೋದು. ಇಲ್ಲೇನೋ ಚೇಂಜಸ್ ಇದೆ ತುಂಬ. ನಿಮಗೂ ಅವರಿಗೂ ಕಾಸ್ಟ್ ಇರ್ಬೋದು, ಅಥವಾ ನಿಮ್ಮದು ಸ್ಟೇಟ್ ಇರ್ಬೋದು, ಏನೋ ತುಂಬ ಚೇಂಜಸ್ ಇದೆ ಇಲ್ಲಿ. ವಿತ್ ಫ್ಯಾಮಿಲಿ, ವಿತ್ ಫೈನಾನ್ಸ್ ನೀವು ಸ್ಟೇಬಲ್ ಆಗಿ ಅಂದರೆ ಹಾರ್ಮನಿಗೆ ಬರುವವರಿದ್ದೀರಿ. ಇಲ್ಲಿ ಕೆಲವರು ಪ್ರೀಸ್ಟ್ ಇದ್ದಾರೆ. ನೀವು ಪ್ರೀಸ್ಟ್ ಇರ್ಬೋದು, ಅಂದರೆ ಟೀಚರ್ ಇರ್ಬೋದು, ಬೇರೆಯವರಿಗೆ ಟೀಚ್ ಮಾಡ್ಬೋದು, ಧರ್ಮಗುರು ಇರ್ಬೋದು, ಅಥವಾ ನೀವು ಬೇರೆಯವರಿಗೆ ನೀವೇನಾದರೂ ಒಳ್ಳೆ ದಾರಿ ತೋರಿಸುವವರು ಇರ್ಬೋದು. ಸೊ ನಿಮ್ಮ ಜೀವನದಲ್ಲಿ ಒಂದು ಕಮಿಟ್ಮೆಂಟ್ ಬರ್ತಾ ಇದೆ, ಒಂದು ಮ್ಯಾರೇಜ್ ಕಮಿಟ್ಮೆಂಟ್, ಸ್ಟ್ರಾಂಗ್ ಫೌಂಡೇಶನ್, ಒಂದು ಅಬಂಡೆನ್ಸ್, ವಿಶ್ ಫುಲ್ಫಿಲ್ಮೆಂಟ್ ಬರ್ತಾ ಇದೆ ನಿಮಗೆ. ಸೊ ನಿಮಗೆ ನಿಮ್ಮದೊಂಥರ ಲೈಫು ಒಂಥರ ಮ್ಯಾಜಿಕ್ ಥರನೇ ಚೇಂಜ್ ಆಗ್ಬೋದು. ಸಡನ್ ಚೇಂಜ್ ಆಗ್ತದೆ ನಿಮ್ಮ ಲೈಫ್. ಇಲ್ಲಿ ತುಂಬ ಫಾಸ್ಟ್ ಚೇಂಜಸ್ ಇದೆ. ನೀವು ತುಂಬ ಕೇರ್ಫುಲ್ಲಾಗಿ ಹೆಜ್ಜೆ ಇಡಬೇಕಾಗ್ತದೆ. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರು. ಸಕ್ಸಸ್ ಇದೆ, ನಿಮಗೆ ತುಂಬಾ ಸಕ್ಸಸ್ ಇದೆ ಇಲ್ಲಿ. ಫೈಲ್ ನಂಬರ್ 2, Angels message. Mother Rose, returning to each other, compassion, humanity. After the rain, silver lining, relief, hope, mercy, it is over, acceptance. ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ, ಅಂದರೆ ಹೋಪ್ ಇಡಿ ಅಂತೇಳಿ, ಕರುಣೆ ಇರಲಿ ಜೀವನದಲ್ಲಿ, ಹೋಪ್ ಇಡಿ. ಅಂದರೆ ಯಾವತ್ತೂ ಇದು ನನ್ನ ಜೀವನ ಮುಗ್ದೋಯ್ತು ಎಲ್ಲನೂ ಅಂತ ತಿಳ್ಕೊಬೇಡಿ. ನಿಮ್ಮ ಲೈಫಲ್ಲಿ ಒಂದು ಸಿಲ್ವರ್ ಲೈನ್ ಇದ್ದೇ ಇದೆ ಅಂತ ಹೇಳ್ತಿದ್ದಾರೆ. ರಿಲೀಫ್ ಆಗಿ ಅಂತ ಹೇಳ್ತಿದ್ದಾರೆ. ಸಿಲ್ವರ್ ಲೈನ್ ಅಂತ ಹೇಳಿದರೆ ಮೋಡ, ಅಂದರೆ ಸೂರ್ಯ ಇದ್ದಾಗ ಮೋಡಗಳು ಬಂದು ಫುಲ್ ಕತ್ತಲೆ ಮಾಡಿಬಿಡ್ತೇವೆ. ನಮ್ಮ ಕೆಟ್ಟ ಕರ್ಮಗಳಿಂದಾಗಿ ನಮ್ಮ ಜೀವನ ಕತ್ತಲೆ ಥರ ಅನಿಸಿಬಿಡ್ತವೆ. ಆದರೆ ನಾವು ಕರೆಕ್ಟಾಗಿ ನೋಡಿದರೆ ಅಲ್ಲೊಂದು ಬೆಳ್ಳಿಯ ರೇಖೆ ಇದ್ದೇ ಇರ್ತದೆ. ಅದುವೇ ಹೋಪ್. ಅಂದರೆ ಈ ಕಪ್ಪನೆ ಮೋಡ ಕರಗಿ ಈ ಸೂರ್ಯನ ಬೆಳಕು ನಮ್ಮ ಜೀವನದಲ್ಲಿ ಬಂದೇ ಬರ್ತದೆ. ಸೊ ಹೋಪ್ ಇಡಿ ಅಂತ ಹೇಳ್ತಿದ್ದಾರೆ. ಸಿಲ್ವರ್ ಲೈನ್ ಇದ್ದೇ ಇರ್ತದೆ ಯಾವತ್ತು ಲೈಫಲ್ಲಿ. ಎಕ್ಸೆಪ್ಟ್ ಮಾಡಿ, ಜೀವನದಲ್ಲಿ ಬಂದದನ್ನು ಎಕ್ಸೆಪ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಅಂದರೆ ಇಲ್ಲಿ ರಿಟರ್ನಿಂಗ್ ಕಂಪ್ಯಾಷನ್ ಇರಲಿ, ತುಂಬ ಹ್ಯುಮ್ಯಾನಿಟಿಯಿಂದ. ಅಂದರೆ ನೀವು ತುಂಬ ಅಗ್ರೆಸಿವ್ ಇರ್ಬೋದು, ತುಂಬ ಸಿಟ್ಟಲ್ಲಿರ್ಬೋದು, ಕೋಪದಲ್ಲಿರ್ಬೋದು. ಇಲ್ಲಿ ಕರುಣೆ, ಅನುಕಂಪ, ಮಮತೆ ಇರಲಿ ಅಂತ ಹೇಳ್ತಿದ್ದಾರೆ. ಮನುಷ್ಯತ್ವದಿಂದ ಎಲ್ಲರನ್ನು ನೋಡಿ, ತುಂಬ ಪ್ರೀತಿಯಿಂದ ಎಲ್ಲರನ್ನು ಕಾಣಿ ಅಂತೇಳಿ. ಅಂದರೆ ರಿಟರ್ನಿಂಗ್ ಟು ಈಚ್ ಅದರ್ ಅಂತೇಳಿ ಬಂದಿದೆ. ಅಂದರೆ ನೀವಿಲ್ಲಿ ವಾಪಸ್ ಬನ್ನಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಅಂದರೆ ನಿಮಗಿಲ್ಲಿ ಯೂನಿವರ್ಸ್ ಏನು ಹೇಳ್ತಿದ್ದಾರೆ, ನೀವೀಗ ತುಂಬ ದುಃಖದಲ್ಲಿರ್ಬೋದು. ಸೊ ನಿಮ್ಮ ಲೈಫು ವಾಪಸ್ ಬನ್ನಿ ನಿಮ್ಮ ಜೀವನಕ್ಕೆ ಅಂತ ಹೇಳ್ತಿದ್ದಾರೆ. The bud, potential, promise, it is about to happen, keep going. ಇದು ನಿಮ್ಮ ಜೀವನದಲ್ಲಿ ಇದ್ದಿದ್ದೆ. ಸೊ ಆಗ್ತದೆ ಅಂತ ಹೇಳ್ತಿದ್ದಾರೆ. ಇದು ಹಿಂದೆ ಆಗಿರೋದಿರ್ಬೋದು, ಮುಂದೆ ಆಗೋದಿರ್ಬೋದು. ಸೊ ಪ್ರಾಮಿಸ್ ಅಂತ ಹೇಳ್ತಿದ್ದಾರೆ. ಮುಂದೆ ಅಂದರೆ ಕೀಪ್ ಗೋಯಿಂಗ್, ಹೋಗ್ತಾ ಇರಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಅಂದರೆ ಯಾವುದಕ್ಕೂ ಸ್ಟಕ್ ಎನರ್ಜಿಯಲ್ಲಿ ಇರಬೇಡಿ, ನಿಮ್ಮ ಲೈಫ್ ಮುಂದೆ ಸಾಗ್ತಾ ಇರಲಿ ಅಂತ ಹೇಳಿ. ಅಂದರೆ ಇದು ನಿಮ್ಮ ಜೀವನದಲ್ಲಿ ನಡಿಬೇಕಾದದ್ದೇ ಅಂತ ಹೇಳ್ತಿದ್ದಾರೆ. ಸೊ ಇದು ಕೆಟ್ಟದಿರ್ಬೋದು, ಒಳ್ಳೇದಿರ್ಬೋದು. ಪ್ಲ್ಯಾಂಟ್ ಯುವರ್ ಸೆಲ್ಫ್ ಹಿಯರ್, ಇಂಟಗ್ರೇಷನ್, ಎಂಬಡಮೆಂಟ್, ಗ್ರೌಂಡೆಡ್ ಆ್ಯಕ್ಷನ್. ನಿಮ್ಮನ್ನು ನೀವು ಇಲ್ಲಿ ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ಕೊಳ್ಳಿ. ಇಲ್ಲಿ ರೂಟ್ ಚಕ್ರ ಅಂದರೆ ನಿಮಗೆ ಇಲ್ಲಿ ಹೆದರಿಕೆ ಇರ್ಬೋದು ತುಂಬ. ಅಂದರೆ ನನಗೆ ಯಾರಿಲ್ಲ, ಒಬ್ಬರೇ ಅಂತ ಹೇಳ್ಬೋದು. ಇಲ್ಲಿ ನಿಮ್ಮದು ರೂಟ್ ಚಕ್ರ, ನಿಮ್ಮದು ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಸ್ಟ್ರಾಂಗ್ ಇಲ್ಲ, ನಿಮ್ಮಲ್ಲಿ ಸ್ಟೆಬಿಲಿಟಿ ಇಲ್ಲ. ಅಂದರೆ ನೀವು ಸ್ಟೇಬಲ್ ಆಗಬೇಕು ನಿಮ್ಮ ಲೈಫಲ್ಲಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್. ಇದು ಫೈಲ್ ನಂಬರ್ 2 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 3. ಯಾರು ಆಮೆ ಚಾಯ್ಸ್ ಮಾಡಿದ್ದೀರಾ? ನಿಮ್ಮ ಲೈಫಲ್ಲಿ ಯಾವ ಡಿವೈನ್ ಯಾವ ಡೋರ್ ತೆಗಿತಿದ್ದಾರೆ ಅಂತ ಹೇಳಿ ನೋಡುವ. ಮೇಜರ್ ಡೋರು.
ದೇವರು ನಿಮಗೆ ಯಾವ ಬಾಗಿಲನ್ನು ತೆರೀತಾ ಇದ್ದಾರೆ ಅಂತ ಹೇಳಿ ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ. ಮ್ಯಾಜಿಷಿಯನ್ ಆ್ಯಂಡ್ ದ ಮಿರರ್, indecision, angel of balance, ಇಲ್ಲಿ ನಿಮಗೆ ತುಂಬ ಕನ್ಫ್ಯೂಷನ್ ಇದೆ, ಯಾವ ಕಡೆ ಹೋಗಬೇಕು, ನಿಮ್ಮ ಮುಂದೆ ಚಾಯ್ಸ್ ಇದೆ, ನಿಮಗೆ ಯಾವ ಕಡೆ ಹೋಗಬೇಕು, ಹೇಗೆ ಡಿಸಿಷನ್ ತಗೊಳ್ಬೇಕಂತ ನಿಮಗೆ ಗೊತ್ತಾಗದೆ ಇದ್ದಿರ್ಬೋದು. ಬ್ಯಾಲೆನ್ಸ್ ಇಲ್ಲ ನಿಮ್ಮ ಜೀವನದಲ್ಲಿ. ಸೊ ಇಲ್ಲಿ ನಿಮಗೆ ಆ್ಯಂಜಲ್ಸ್ ಬಂದು ಒಂದು ಬ್ಯಾಲೆನ್ಸ್ ಕೊಡ್ತಿದ್ದಾರೆ, ಇಲ್ಲಿ ಬ್ಯಾಲೆನ್ಸ್ ಬರ್ತದೆ ನಿಮ್ಮ ಜೀವನದಲ್ಲಿ. ಇದೊಂಥರ ಹೇಗಂತ ಹೇಳಿದರೆ, ನೀವೊಂಥರ ಮ್ಯಾಜಿಷಿಯನ್, ಇಲ್ಲಿ ನಿಮ್ಮದೊಂಥರ ಮಿರರಿಂಗ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ನೀವು ಯಾವ ಇದು ಇನ್ ಆ್ಯಂಡ್ ಯಾಂಗ್ ಅಂತ ಹೇಳಿದರೆ, ನೀವು ಅಂದರೆ ನಿಮ್ಮಲ್ಲಿ ಯಾವ ಈಗ ಎನರ್ಜಿ ಇದೆಯಾ ಅದೇ ರಿಫ್ಲೆಕ್ಷನ್ ಆಗ್ತದೆ ಅಂತ ಹೇಳಿ. ಸೊ ಇಲ್ಲಿ ತುಂಬ ಸ್ಟೆಬಿಲಿಟಿಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ನಿಮ್ಮದು ಕೆಲವರದ್ದು ಇಲ್ಲಿ ಫೈರ್ ಸೈನ್ಸ್ ಇರ್ಬೋದು, ವಾಟರ್ ಸೈನ್ಸ್ ಇರ್ಬೋದು ಕೆಲವರದ್ದು. ಇಲ್ಲಿ ನೀವು ಅಂದರೆ ಕೆಲವೊಮ್ಮೆ ತುಂಬ ಇಮೋಷ್ನಲ್ ಆಗಿರ್ಬೋದು, ಕೆಲವೊಮ್ಮೆ ತುಂಬ ಲಾಜಿಕ್ ಆಗಿರ್ಬೋದು. ಇಲ್ಲಿ ಬ್ಯಾಲೆನ್ಸ್ ಇಲ್ಲ ನಿಮ್ಮ ಅಂದರೆ ಹಾರ್ಟ್ ಮತ್ತು ಮೈಂಡಿಗೂ ಬ್ಯಾಲೆನ್ಸ್ ಇಲ್ಲ. ಒಂದೊಂದು ಸಲ ಒಂದೊಂದು ರೀತಿ ನಿಮಗೆ ಅಂದರೆ ಯಾವುದೋ ಒಂದು ಕರೆಕ್ಟ್ ಡಿಸಿಷನ್ ಇಲ್ಲ. ಅದು ಚಾಯ್ಸ್ ಮಾಡಬೇಕಾ, ಇದು ಚಾಯ್ಸ್ ಮಾಡಬೇಕಾ, ಒಂಥರ ಏನು ಹೇಳ್ತಿದ್ದಾರೆ, ಇದೊಂದು ಎರಡೂ ಬೇಕು ಅಂತ ನಿಮ್ಗೆ ಅನಿಸ್ತಿರ್ಬೋದು. ಆದರೆ ಒಂದು ಚಾಯ್ಸ್ ಮಾಡಬೇಕಾಗಿ ಬಂದಾಗ ಯಾವುದು ಚಾಯ್ಸ್ ಮಾಡಬೇಕಂತ ಗೊತ್ತಾಗದೆ ನೀವು ಒದ್ದಾಡ್ತಿರ್ಬೋದು. ಇಲ್ಲಿ ನೀವು ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ತುಂಬಾ ಮೆಂಟಲ್ ಕಾನ್ಫ್ಲಿಕ್ಟ್ ನಿಮ್ಮ ಲೈಫಲ್ಲಿ. ವಾವ್, ರೈಟ್. ಇಲ್ಲಿ ನಿಮ್ಮ ಲೈಫಲ್ಲಿ ಮೇಜರ್ ಚೇಂಜಸ್ ಆಗ್ತಾ ಇದೆ. ಇಲ್ಲಿ 7 ತುಂಬಾ 717 ನಿಮಗೆ ತುಂಬ ಕಾಣಿಸ್ತಿರ್ಬೋದು. 8 888 717 ಅಥವಾ 6922 ನಿಮಗೆ ತುಂಬ ಕಾಣಿಸ್ತಿರ್ಬೋದು. 96 ನಿಮಗೆ ಇಲ್ಲಿ ತುಂಬಾ ಅಂದರೆ ಮನಸ್ಸಿನೊಳಗೆ ತುಂಬಾ ಇಲ್ಲಿ ಏನು ಹೇಳ್ತಾರೆ, ತುಮುಲ ಅಂತ ಹೇಳ್ತಾರೆ, ಹೊಯ್ದಾಟ, ಯಾವ ಕಡೆ ಹೋಗಬೇಕು, ಏನು ಮಾಡಬೇಕಂತ ಗೊತ್ತಾಗದೆ ಇದ್ದಿರ್ಬೋದು. ಸೊ ನೀವು ಇಲ್ಲಿ ಪ್ಲ್ಯಾನಿಂಗ್ ಮಾಡಬೇಕಾಗ್ತದೆ ಅಥವಾ ತುಂಬ ತಾಳ್ಮೆಯಿಂದ ಇರಬೇಕು. ನೀವು ಪ್ಲ್ಯಾನಿಂಗ್ ಮಾಡಬೇಕಾಗ್ತದೆ, ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳಿ. ಇಲ್ಲಿ ನಿಮ್ಮ ಲೈಫಲ್ಲಿ ಒಂಥರ ಅಂದರೆ ಹೋಪ್, ಭರವಸೆ ಇಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇಲ್ಲ ಅಂದರೆ ನಿಮಗೀಗ ಇದರಿಂದಾಗಿ ನಿಮಗೆ ತುಂಬ ಕಷ್ಟ ಅಂತ ಅನಿಸ್ತಿರ್ಬೋದು. ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಒಂದು ಹೊಸ ಬೆಳಕು ನಿಮ್ಮ ಜೀವನದಲ್ಲಿ. ಅಂದರೆ ಇಲ್ಲಿ ನೀವು ನನ್ನ ಜೀವನದಲ್ಲಿ ಇದು ಆಗೋದೇ ಇಲ್ಲ ಅಂತ ಅಂದ್ಕೊಂಡಿರ್ಬೋದು. ಸೊ ಇಲ್ಲಿ ಇಂಪಾಸಿಬಲ್ ಬಿಕಮ್ ದ ಪಾಸಿಬಲ್ ಅಂತ ಹೇಳ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಬರ್ತಾ ಇದೆ. ಒಂದು ಏನು ಹೇಳ್ತಿದ್ದಾರೆ, ಒಂದು ಹೊಸ ಲೈಫ್ ನಿಮ್ಮದೊಂದು ಸ್ಟಾರ್ಟ್ ಆಗ್ತಿದೆ. ಇಲ್ಲಿ ಹೊಸ ಬಿಗಿನಿಂಗ್ ಬರ್ತಾ ಇದೆ. ಒಂದು ನಿಮ್ಮದೆಲ್ಲನೂ ಒಂಥರ ಇಂಪ್ರೂವ್ಮೆಂಟ್. ಸೊ ಇಲ್ಲಿ ಹೇಳ್ತಿದ್ದಾರೆ ಇಂಪಾಸಿಬಲ್ ಬಿಕಮ್ ದ ಪಾಸಿಬಲ್ ಅಂತ ಹೇಳಿ. ಸೊ ಯಾವಾಗಲೂ ಭರವಸೆ ಇಡಿ, ಹೋಪ್ ಕಳ್ಕೊಬೇಡಿ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಮ ಲೈಫಲ್ಲಿ ಮೇಜರ್ ಚೇಂಜಸ್ ಬರ್ತಾ ಇದೆ. ಒಂದು ಹೋಪ್ ಮತ್ತು ಲೈಟ್ ಎರಡೂ ಬರ್ತಾ ಇದೆ ನಿಮ್ಮ ಇದರಲ್ಲಿ. ಮೇಜರ್ ಚೇಂಜಸ್. ಕ್ಲಾರಿಫಿಕೇಶನ್. ಸೊ ಇಲ್ಲಿ ಹೇಗಂತ ಹೇಳಿದರೆ, ಇಲ್ಲಿ ನೀವು ತುಂಬಾ ಹೋರಾಡಿರ್ಬೋದು. ನಿಮಗೆ ಬೆನ್ನ ಹಿಂದೆ ಯಾರಾದರೂ ಮೋಸ ಮಾಡಿರ್ಬೋದು, ಅಥವಾ ನೀವು ಯಾರಿಗಾದರೂ ನೀವು ಕಷ್ಟ ಅಂತ ಸಹಾಯ ಕೇಳಲಿಕ್ಕೆ ಹೋದಾಗ ಅವರು ನಿಮಗೆ ಸಹಾಯ ಮಾಡದೇ ಇದ್ದಿರ್ಬೋದು, ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು. ಇಲ್ಲಿ ಅಂದರೆ ಏನೋ ಒಂದು ಮಿಸ್ಟ್ರಿ ಇದೆ. ಇಲ್ಲಿ ಏನು ಹೇಳ್ತಿದ್ದಾರೆ, ಒಂದು ಪರದೆ ಹಿಂದೆ ಏನೋ ಒಂದು ಮಿಸ್ಟ್ರಿ ಇದೆ. ನಿಮಗೀಗ ಅದು ಗೊತ್ತಾಗದೇ ಇದ್ದಿರ್ಬೋದು ಇವ್ರ ಬಗ್ಗೆ ಸತ್ಯ. ಸೊ ಈಗ ನೀವು ಹೀಲಿಂಗ್ ಆಗ್ತಿದ್ದೀರಿ. ನೀವು ಅಂದರೆ ನಿಮ್ಮ ಲೈಫ್ ಒಂಥರ ಬೇರೆ ಕಡೆ ಈಗ ಸಾಗ್ತಾ ಇದೆ, ಒಂಥರ ಹೀಲಾಗಿ ಬೇರೆನೇ ಕಡೆ ನಿಮ್ಮದು ಅಂದರೆ ಒಂಥರ ನಿಮಗೆ ಥಿಂಕಿಂಗ್ ಕ್ಲಾರಿಟಿ ಬರ್ತಾ ಇದೆ ಇಲ್ಲಿ ತುಂಬಾ. ಅಂದರೆ ಈಗ ನೀವೇನಾದರೂ ಕಲಿತಾ ಇದ್ದಿರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ಯಾರಾದೊಬ್ಬರು ಗುರು ಬಂದಿರ್ಬೋದು, ನಿಮ್ಗೆ ಯಾರಾದರೂ ಒಳ್ಳೆ ಮಾರ್ಗದರ್ಶನ ನೀಡ್ತಿರ್ಬೋದು. ತುಂಬಾ ಜಗಳ ಇದೆ ಮನಸ್ಸೊಳಗಿರ್ಬೋದು, ಅಥವಾ ಹೊರಗಡೆ ಆದರೂ ಇರ್ಬೋದು. ತುಂಬಾ ಕಾನ್ಫ್ಲಿಕ್ಟ್ ಇದೆ, ನಿಮಗೆ ಬ್ಯಾಲೆನ್ಸ್ ಇಲ್ಲ.
ತುಂಬಾ ಆಂಗ್ಸೈಟಿ, ಸ್ಟ್ರೆಸ್, ಡಿಪ್ರೆಷನ್ ಇದೆ ನಿಮಗೆ ಇಲ್ಲಿ. ಅಂದರೆ ತುಂಬ ಕನ್ಫ್ಯೂಷನ್ ಇದೆ ನಿಮಗೆ, ಬ್ಯಾಲೆನ್ಸ್ ಇಲ್ಲ, ಸ್ವಿಫ್ಟ್ ಚೇಂಜ್. ಸೊ ನಿಮ್ಗೊಂಥರ ಇದು ಬರ್ಡನ್ ಅಂತ ಅನಿಸ್ತಿರ್ಬೋದು. ಈಗ ಇರೋದು ನಿಮಗೆ ತುಂಬ ಬರ್ಡನ್, ಅಂದರೆ ಒಂದು ತುಂಬ ಹೆವಿ ಅಂತ ಅನಿಸ್ತಿರ್ಬೋದು. ನಿಮ್ಮ ಮುಂದೆ ಲೈಫ್ ಒಂಥರ ಹಾರ್ಮನಿ ಬರ್ತದೆ, ಬ್ಯಾಲೆನ್ಸ್ ಬರ್ತದೆ, ಹಾರ್ಟ್ ಮೈಂಡ್ ಬ್ಯಾಲೆನ್ಸ್ ಬರ್ತದೆ ನಿಮ್ಮ ಜೀವನದಲ್ಲಿ. ತುಂಬಾ ನೀವು ಅಂದರೆ ಒಂದು ಏನು ಹೇಳ್ತಿದ್ದಾರೆ, ಒಂದು ಇಮೋಷ್ನಲ್ ಫುಲ್ಫಿಲ್ಡ್ ಪರ್ಸನ್ ಆಗೋರಿದ್ದೀರಿ ನೀವು. ಇನ್ನು ಕೆಲವರು ಸೋಲ್ ಪರ್ಪಸ್ ಕಡೆ ನೋಡ್ಬೋದು ನೀವು. ಈ ಕಾರ್ಡ್ ತಾನೇ ಬಿದ್ದಿರೋದು. ಇನ್ನು ಕೆಲವ್ರ ಲೈಫಲ್ಲಿ ಹೇಗಂತ ಹೇಳಿದರೆ, ಈಗ ನೀವು ಕಾಯ್ತಾ ಇದ್ದಿರ್ಬೋದು, ನೀವು ಫೈನಾನ್ಸ್ ಅಥವಾ ರಿಲೇಷನ್ಶಿಪ್ ಇರ್ಬೋದು, ಇದು ತುಂಬಾ ವರ್ಕ್ ಮಾಡಿರ್ಬೋದು ನೀವು ಅದರ ಮೇಲೆ. ಫೈನಾನ್ಸ್ ಅಥವಾ ರಿಲೇಷನ್ಶಿಪ್, ನೀವು ಕೆಲವರು ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ರೂ ಇರ್ಬೋದು, ಕೆಲವರು ಟ್ವಿನ್ ಫ್ಲೇಮ್ಸ್ ಇದ್ರೂ ಇರ್ಬೋದು. ನಿಮ್ಮ ಲೈಫಲ್ಲಿ ಸಡನ್ ಇವರು ಬಂದು ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತದೆ. ಇವರು ನಿಮ್ಮ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ವೇಯಲ್ಲಿ ಬರ್ತಾರೆ. ಇವರು ಬಂದು ಸಡನ್ ನಿಮ್ಗೆ ಆಫರ್ ಮಾಡ್ತಾರೆ. ಅಂದರೆ ಇವರು ಮೋಸ್ಟ್ಲಿ ಈಗ ಇವರಿಗೂ ನಿಮಗೂ ನೋ ಕಾಂಟ್ಯಾಕ್ಟಲ್ಲಿ ಸಪ್ರೇಷನ್ ಇದ್ದಿರ್ಬೋದು. ಆದರೆ ಡಿವೈನ್ ನಿಮ್ಮನ್ನು ಅಂದರೆ ನಿಮ್ಮನ್ನು ಇಲ್ಲಿ ಒಂದು ಮಾಡ್ತಿದ್ದಾರೆ, ಏನೋ ಒಂದು ಆಫರ್ ಕೊಟ್ಟು. ಇಲ್ಲಿ ಡಿವೈನ್ ಯೂನಿಯನ್ ಇದೆ, ಡೆಸ್ಟೈನ್ಡ್ ಪಾರ್ಟ್ನರ್ ಇರ್ಬೋದು. ಇವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಾರೆ, ಸಡನ್ ಬಂದು ನಿಮಗೆ ಇಲ್ಲಿ ಮ್ಯಾರೇಜ್ ಆಫರ್ ಇದೆ. ಸೊ ನೀವೊಂಥರ ಅಂದರೆ ಇವರು ಬಂದ ನಂತರ ಜೀವನದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಇರ್ತೀರಿ. ನಿಮ್ಮದು ಇನ್ನೂ ಅಂದರೆ ಏನು ಹೇಳ್ತಿದ್ದಾರೆ, ಕ್ರಿಯೇಟಿವಿಟಿ, ಎಜುಕೇಷನ್ ಕಂಟಿನ್ಯೂ ಆಗ್ಬೋದು. ಇವರು ನಿಮ್ಮದು ಡೆಸ್ಟೈನ್ಡ್ ಪಾರ್ಟ್ನರ್, ಅಂದರೆ ಬ್ಲೆಸ್ಡ್ ನಿಮ್ಮದು ಪಾರ್ಟ್ನರ್ ಅಂತ ಹೇಳ್ತಿದ್ದಾರೆ. ಇವರು ಬರ್ತಿದ್ದಾರೆ ನಿಮ್ಮ ಜೀವನದಲ್ಲಿ. ಸೊ ಇವರು ಬಂದು ಆಫರ್ ಮಾಡ್ಬೋದು, ಅಥವಾ ಡಿವೈನ್ ನಿಮಗೆ ಇವರನ್ನು ಆಫರ್ ಒಂದು ಗಿಫ್ಟ್ ರೀತಿಯಲ್ಲಿ ಕೊಡ್ಬೋದು. ಯಾರು ಅಂತ ಹೇಳಿ ನೋಡುವ. ಜಸ್ಟಿಸ್. ಇಷ್ಟು ತನಕ ಇವರು ನಿಮ್ಮ ಜೊತೆ ನೋ ಕಾಂಟ್ಯಾಕ್ಟಲ್ಲಿ ಇದ್ದಿರ್ಬೋದು, ಮಾತಾಡದಿದ್ದಿರ್ಬೋದು. ಅಂದರೆ ಇಲ್ಲಿ ಇವರಿಗೆ ಬೆನ್ನ ಹಿಂದೆ ಏನೋ ಮೋಸ ಆಗಿದೆ, ಒಂದು ಕರ್ಮ ಕ್ಲಿಯರ್ ಆಗಿದೆ. ಸೊ ಅದೆಲ್ಲ ಎಂಡ್ ಮಾಡಿಕೊಂಡು ಈಗ ತುಂಬ ಸ್ಟ್ರೆಂತ್ ಆ್ಯಂಡ್ ಸ್ಟೆಬಿಲಿಟಿಯಲ್ಲಿ ಬರ್ತಿದ್ದಾರೆ. ಆದರೆ ಇವರಿಗೆ ತುಂಬ ರಿಗ್ರೆಟ್ ಇದೆ ನಿಮ್ಮನ್ನು ಹೇಗೆ ಮಾತಾಡಿಸೋದು ಅಂತ ಹೇಳಿ. ಸೊ ಒಂಥರ ಇವರು ಎಂಪರರ್ ರೋಲಲ್ಲಿ ಬರ್ತಾರೆ, ತುಂಬ ಚೇಂಜಸ್ ಆಗಿ ಬರ್ತಿದ್ದಾರೆ. ಏನೋ ಒಂದು ಇವ್ರ ಲೈಫಲ್ಲಿ ಮೇಜರ್ ಎಂಡ್ ಆಗಿದೆ, ಒಂದು ಕರ್ಮ ಕ್ಲಿಯರ್ ಆಗಿದೆ ಇವ್ರ ಲೈಫಲ್ಲಿ. ಸೊ ಮ್ಯಾರೇಜ್ ಅಂತೂ, ಸೊ ಇವರು ಥರ್ಡ್ ಪಾರ್ಟಿ ಸಿಚುವೇಶನ್ ನಿಮ್ಮ ಲೈಫಲ್ಲಿ. ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದಿರ್ಬೋದು. ಥರ್ಡ್ ಪಾರ್ಟಿ ಸಿಚುವೇಶನ್ ಬಿಟ್ಟು ಅವರು ನಿಮ್ಮ ಕಡೆ ಬರ್ತಿದ್ದಾರೆ. ಒಂಥರ ಅಂದರೆ ಸ್ಟೆಬಿಲಿಟಿ ಆಫರ್ ಕೊಡಬೇಕು, ಒಂದು ಸ್ಟ್ರಾಂಗ್ ಆ್ಯಂಡ್ ಸ್ಟೇಬಲ್ ಆಫರ್ ಕೊಡಬೇಕು, ಮ್ಯಾರೇಜ್ ಆಗಬೇಕು ಅಂತೇಳಿ ಬರ್ತಿದ್ದಾರೆ. ಒಂದು ಆಫರ್ ತಗೊಂಡು ಹೊರಟಿರ್ಬೋದು ಕೆಲವರದ್ದು. ಇವರು ತುಂಬಾ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಏನೊಂದು ಹೊಸದೇನು ಸ್ಟಾರ್ಟ್ ಮಾಡಬೇಕು, ಫೈನಾನ್ಸ್ ಅಥವಾ ರಿಲೇಷನ್ಶಿಪ್ಪಲ್ಲಿ ನಿಮಗೊಂದು ಆಫರ್ ಕೊಡಬೇಕು, ರಿಯೂನಿಯನ್ ಆಗಬೇಕು ಅಂತ ಇವರು ತುಂಬಾ ಯೋಚನೆ ಮಾಡ್ತಿದ್ದಾರೆ. ನಿಮ್ಮ ಬಗ್ಗೆ ತುಂಬಾ ಪ್ಲ್ಯಾನ್ ಮಾಡ್ತಿದ್ದಾರೆ. ಅಂದರೆ ಏನೋ ಇಲ್ಲಿ ನಿಮ್ಗೊಂದು ಏನೋ ಅವರೊಂದು ದೊಡ್ಡದಾಗಿ ಒಂದು ದೊಡ್ಡ ಏನು ಹೇಳ್ತಾರೆ, ಬಿಗ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು, ಬಂದು ನಿಮ್ಗೆ ಆಫರ್ ಮಾಡ್ತಾರೆ ಇವರು. ಇದೊಂಥರ ಸಣ್ಣ ಲೆವೆಲಿಂದ ಸ್ಟಾರ್ಟ್ ಆಗ್ಬೋದು, ಆದರೆ ಮುಂದೆ ಇದೊಂಥರ ದೊಡ್ಡ ಪ್ರಾಜೆಕ್ಟ್ ಆಗಿ ಬೆಳೀತದೆ. ಸೊ ಇವರು ಇದೊಂಥರ ಡೆಸ್ಟೈನ್ಡ್ ಯೂನಿಯನ್ ಅಂತ ಹೇಳ್ತಿದ್ದಾರೆ, ಬ್ಲೆಸ್ಡ್. ಇದೊಂಥರ ಡಿವೈನ್ ಬ್ಲೆಸ್ಡ್ ಯೂನಿಯನ್ ಇಲ್ಲಿ ಇದೆ. ತುಂಬಾ ಇದು ರಿಯೂನಿಯನ್ ಎನರ್ಜಿ ಇದೆ ಇಲ್ಲಿ, ರೀಕನ್ಸಿಲಿಯೇಷನ್. ಸೊ ಹೋಪ್ ಇಟ್ಕೊಳ್ಳಿ, ಈವನ್ ಇಂಪಾಸಿಬಲ್ ಬಿಕಮ್ ದ ಪಾಸಿಬಲ್ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ನಿಮಗೆ. ನಿಮಗೆ ಏಂಜಲ್ಸ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ.
ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ಓಪನ್ ಸೇ ಎಸ್ ಎಕ್ಸ್ಪ್ಯಾಂಡ್ ಥ್ರೂ ದ ಎಕ್ಸ್ಟ್ರೀಮ್ಸ್ ಟ್ರಸ್ಟ್ ಲೈಫ್ ಅಂತ ಹೇಳಿ ಎಸ್ ಅಂತ ಹೇಳಿ ಅಂತ ಹೇಳ್ತಿದ್ದಾರೆ. ಎಕ್ಸ್ಟ್ರೀಮಿಂದ ಎಕ್ಸ್ಪಾಂಡ್ ಆಗಿ ಅಂತ ಹೇಳಿ ಜೀವನದ ಮೇಲೆ ನಂಬಿಕೆ ಇಡಿ ಅಂತ ಹೇಳ್ತಿದ್ದಾರೆ. ಸಬ್ರೋಸಾ ಹಿಡನ್ ಇನ್ ಪೇನ್ ಸೈಟ್ ಮಿಸ್ಟ್ರೀಸ್ ಲರ್ನಿಂಗ್ ಆ್ಯಂಡ್ ಟೀಚಿಂಗ್. ಈಗ ನಿಮಗೆ ಕೆಲವೆಲ್ಲ ಸೀಕ್ರೆಟ್ ಇನ್ನೂ ರಿವೀಲ್ ಆಗೋದಿದೆ, ಮಿಸ್ಟ್ರೀಸ್ಗಳೆಲ್ಲ. ಸೊ ಈಗ ನೀವು ಕೆಲವು ಕಲಿತಿರ್ಬೋದು ಅಥವಾ ನೀವು ಬೇರೆ ಯಾರಿಗಾದರೂ ಟೀಚ್ ಮಾಡ್ತಿರ್ಬೋದು. ದ ಹೋಲಿ ಗ್ರೇಲ್ ಸ್ಟಾಪ್ ದ ಎಂಡ್ಲೆಸ್ ಸರ್ಚಿಂಗ್ ಇನ್ನರ್ ಕ್ವೆಸ್ಟ್. ಅಂದರೆ ನೀವೇನಾದರೂ ಈಗ ತುಂಬ ನೆಗೆಟಿವ್ ಎನರ್ಜಿಯಲ್ಲಿ ಇರ್ಬೋದು ಅಥವಾ ಯಾವುದೋ ಒಂದು ಏನು ಹೇಳ್ತಿದ್ದಾರೆ ಅದೊಂದು ಎಂಡ್ಲೆಸ್ ಇಲ್ಲ ಅಂಥದ್ದಕ್ಕೆಲ್ಲ ಸರ್ಚಿಂಗ್ ಮಾಡ್ತಿರ್ಬೋದು, ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಇನ್ನರ್ ಅಂದರೆ ನಿಮ್ಮ ಆತ್ಮದ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ದ ಸನ್, ಇಲ್ಲೂ ಸನ್ ಕಾರ್ಡ್ ಬಂದು ಇಲ್ಲಿ ನೋಡ್ತಿರ್ಬೋದು, ಎರಡು ಕಡೆ ಸನ್ ಕಾರ್ಡ್ ಬಂದಿದೆ. ಮೇಜರ್ ಚೇಂಜಸ್, ಜಾಯ್, ಎಂಜಾಯ್ಮೆಂಟ್, ಲೈಫ್ ಫೋರ್ಸ್, ಸಕ್ಸಸ್, ವೈಟಾಲಿಟಿ, ಪ್ಲೇ. ನಿಮಗೆ ಜಾಯ್, ಎಂಜಾಯ್ಮೆಂಟ್ ಬರ್ತಿದೆ ಅಂತ ಹೇಳ್ತಿದ್ದಾರೆ ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ. ಸೊ ಹೋಪ್ ಕಳ್ಕೊಬೇಡಿ, ಮೇಜರ್ ಚೇಂಜಸ್ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ. ಸೊ ಇದು ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.